ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ನಡೆದಂತಹ ದೋಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ದಿನಕ್ಕೊಂದು ಬೆಳವಣಿಗೆಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇದು ಇವತ್ತು ಒಂದು ಬುಲೆಟ್ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಸಿಗುವುದರ ಮೂಲಕ ಮತ್ತಷ್ಟು ತಾರಕಕ್ಕೆ ಏರಿದೆ. ಈ ಕುರಿತು ಈಗ ನಮ್ಮ ಜೊತೆ ಮಾತನಾಡಲು ಶ್ರೀರಾಮುಲು ಅವರಿದ್ದಾರೆ. ಅವ್ರ ಮಾತುಗಳಲ್ಲೇ ತಿಳಿದುಕೊಳ್ಳಿ. ಸರ್, ಈ ಒಂದು FSL ವರದಿ ಮತ್ತು ತನಿಖೆಗಳನ್ನೆಲ್ಲ ಗಮನಿಸ್ತಾ ಹೋದಾಗ ಮತ್ತು ಇವತ್ತು ಸ್ಥಳದಲ್ಲಿ ಪರಿಶೀಲನೆ ಮಾಡಬೇಕಾದ್ರೆ ಮತ್ತೊಂದು ಬುಲೆಟ್ ಸಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಈ ವಿಚಾರ ಬಗ್ಗೆ ಏನ್ ಹೇಳ್ತೀನಿ? ನಾನು ಇವತ್ತು ಬಾಂಬ್ ಸ್ಕ್ವಾಡ್ಗಳು, ತನಿಖೆ ಸಮಸ್ಯೆಗಳು ಇವೆಲ್ಲ ಕೂಡ ಬಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೆಯುವಂತ ಟೈಮಲ್ಲಿ ಆಲ್ರೆಡಿ ಒಂದು ಬಾಂಬ್ ಸಿಕ್ಕಿದೆ. ಒಂದು ಬಾಂಬ್ ಅಲ್ಲ, ಒಂದು ಬುಲೆಟ್ ಸಿಕ್ಕಿದೆ. ನಂದೇನಂತ ಹೇಳಿದ್ರೆ ಆಲ್ರೆಡಿ ಗಾಳಿಯಲ್ಲಿ ಗುಂಡು ಆರಿಸ್ಕೊಂಡು ಹೋದ್ರೆ ನಾನು ಕಣ್ಣಾರ ನೋಡಿದೀನಿ. ಆ ಲೆಕ್ಕ ಯಾರು ಕೊಡ್ತಾರನ್ನಂಥದ್ದು ಕೂಡ ಕೇಳಬೇಕು. ಕೇವಲ ಒಂದು ಗುಂಡು ಸಿಗ್ತಾವೆ, ಇಲ್ಲೆಲ್ಲ ಕೂಡ 500 ಮೀಟರ್ದಲ್ಲಿ ಸಾಕಷ್ಟು ಗುಂಡುಗಳು ಆರಿಸಿದ, ಅದ್ರ ಲೆಕ್ಕ ಯಾರು ಕೊಡಬೇಕು? ನನಗೆ ಗೊತ್ತಿರಬೇಕು ಬಹಳ ಸಿಕ್ಕಾಪಟ್ಟಿ 100ಕ್ಕಿಂತ ಹೆಚ್ಚು ಜಾಸ್ತಿ ಆರಿಸಿರ್ಬೋದು. ಅವನೇನೋ ಲೆಕ್ಕ ಕೊಡುವಂತ ವ್ಯಕ್ತಿ ಆ ದೇಹದಲ್ಲಿ ಸಿಕ್ಕಿರೋ ಕಾರಣ ಅವನು ನನಗೆ 1-2 ಲೆಕ್ಕ ಕೊಡಬಹುದು. ಇನ್ನು ಗಾಳಿಯಲ್ಲಿ ಆರಿಸ್ಕೊಂಡು ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದಕ್ಕೋಸ್ಕರವಾಗಿ ನನಗೆ ಸಂಪೂರ್ಣವಾಗಿ ಈ ಅಂಗರಕ್ಷಕರು ಯಾರು ಇವತ್ತು ಮರ್ಡರ್ ಮಾಡಿದನೋ, ಯಾರ ಅಂಗರಕ್ಷಕರು ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕ, ಅವ್ರದ್ದು ಅಂಗರಕ್ಷಕ ಆಗಿರೋ ಅವರೇ ಜವಾಬ್ದಾರಿ. ಈ ಕೃತ್ಯಕ್ಕೆ ಅವರೇ ಕಾರಣಭೂತರಾಗಿರೋ, ಪ್ರಚೋದನಕ್ಕೆ ಅವರೇ ಕಾರಣ ಆಗಿರೋ ಕಾರಣ ಅವ್ರನ್ನ ಅರೆಸ್ಟ್ ಮಾಡಬೇಕನ್ನೋ ಒತ್ತಾಯ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಅವರೇ ಕೊಲೆ ಮಾಡ್ಕೊಂಡ್ರ ಎಲ್ಲೋ ಒಂದು ಕಡೆ ಅಂತ ಅಲ್ಲ. ಅವರು ನೋಡ್ರಿ, ಕೆಲವೊಂದು ಸರಿ ಅಹಂ ಅನ್ನೋದಿರ್ತದ ನೋಡ್ರಿ. ಅಹಂ ಬಂದಂತ ಟೈಮಲ್ಲಿ ಅಹಂಕಾರ ನೆತ್ತಿಗೇರಿದಂತ ಟೈಮಲ್ಲಿ ಏನಾಗ್ತಾವ ಗೊತ್ತಾಗಲ್ಲ. ಅಹಂ ಅಹಂಕಾರ ಜಾಸ್ತಿ ಆದಂತ ಟೈಮಲ್ಲಿ ಈ ರೀತಿ ಘಟನೆಗಳು ನಡೀತಾವ. ಎಲ್ಲೋ ಒಂದು ಕಡೆ ನಾನು ಇರ್ಲಿಲ್ಲ, ನಾನು ನ್ಯೂ ಇಯರ್ ದಿಂದ ಬೇರೆ ಕಡೆಯಿಂದ ಬಂದೆ, ಇದಕ್ಕಿಂತ ಮುಂಚೆ ಈ ಘಟನೆ ಆಗಿತ್ತು ಎನ್ನತಕ್ಕಂತ ಮಾತನ್ನು ಭರತ್ ರೆಡ್ಡಿ ಹೇಳ್ತಾರೆ. ಅವರ ಆಪ್ತರು ಈ ಘಟನೆಯಲ್ಲಿ ಪಾಲ್ಗೊಂಡ್ರ ಅಥವಾ ಗನ್ಮ್ಯಾನ್ಗಳು ಯಾವ ಆಕ್ಷನ್? ಅವರು ಗನ್ಮ್ಯಾನ್ ಯಾರು ಅನ್ನೋಂಥದ್ದು ಬಹಳ ಕ್ಲಾರಿಟಿ ಆಗಿದೆ. ಇವತ್ತೇನು ಹೊಸದಾಗಿ ನಾವಿಲ್ಲ. ಅವ್ರು MLA ಆದಾಗಿನಿಂದ ಜೊತೆಲಿದ್ದಾರೆ. ಅವ್ರು ಎಲ್ಲೆಲ್ಲಿ ಅಡ್ಡಾಡಿದಾರೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ಸ್ ತೆಗೆದ್ರೆ ಗೊತ್ತಾಗುತ್ತಲ್ಲ. ನಾನು ಹೇಳೋದು ಬೇಕಾಗಿಲ್ಲಲ್ಲ. ಅವ್ನು ಎಲ್ಲೆಲ್ಲಿ ಅಡ್ಡಾಡ್ದ, ಎಲ್ಲೆಲ್ಲಿ ಹೋಗ್ತಾ ಇದ್ದ, ಎಲ್ಲಾರು ಯಾರ್ಯಾರು ಬಾಡಿ ಗಾರ್ಡ್ ಬರ್ತಾ ಇದ್ರು, ಅವ್ರೆಲ್ಲ ಟೋಟಲ್ ಆಗಿ ಕಲ್ತ್ರೆ ಒಂದು 20-30 ಮಂದಿ ಅಂಗರಕ್ಷಕರು ಇರ್ತಾರ. ಸಿಕ್ಕಾಪಟ್ಟಿ ಮಿಲಿಟರಿಗಿಂತ ಜಾಸ್ತಿ ಅವ್ರು ಫೋರ್ಸ್ ಇರ್ತದೆ. ಪ್ರತಿಯೊಬ್ಬ ಗುಂಡಾಗಿರಿ ಮಾಡೋನಿಗೆ ಒಬ್ಬ 2 ಗನ್ಮ್ಯಾನ್ಗಳು ಕೊಟ್ಟಾರ. ಅವ್ರು ಗುಂಡಾಗಿರಿ ಮುಂದುವರ್ಸ್ಕೊಂಡು ಹೋಗಂತೇಳಿ. ಪಂಚಾಯತಿಗಳು ಮಾಡೋರಿಗೆ ಒಬ್ಬ ಗನ್ಮ್ಯಾನ್ಗಳು ಕೊಟ್ಟಾರ. ಡ್ರಗ್ಸ್ ಮಾರಾಟ ಮಾಡೋರಿಗೆ ಗನ್ಮ್ಯಾನ್ಗಳು ಕೊಟ್ಟಾರ. ಯಾರಿಗೆ ಲೆಕ್ಕ ಯಾರು ಕೊಡ್ತಾರ್ರಿ? ಅವ್ರೇನು ಲೂಟಿ ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಎಲ್ಲಿ ಬೇಕಾದ್ರೂ ಇಲ್ಲಿಗಲ್ ದಂಧೆಗಳು ಮಾಡಬೇಕು. ಇಸ್ಪೇಟೆಲ್ ಆಡಬೇಕು, ಗಾಂಜಾ ಮಾಡಬೇಕು, ಮಟ್ಕ ಮಾಡಬೇಕು. ಎಲ್ಲರಿಗೂ ಗನ್ಮ್ಯಾನ್ಗಳು ಲೆಕ್ಕ ಇಲ್ಲ. ಹಂಗಾಗಿ ಅವ್ರ ಲೆಕ್ಕ ಸಿಗಲ್ಲ. ಎಲ್ಲೋ ಒಂದು ಕಡೆ ಈ ಒಂದು ಘಟನಾವಳಿ ಬಗ್ಗೆ ಈಗ ಅವ್ರದೇ ರಾಜ್ಯ ಸರ್ಕಾರ ಇರೋದ್ರಿಂದ ನ್ಯಾಯ ಸಿಗುತ್ತೆ ಅಂತ ಭರವಸೆ? ನನಗೆ ಗೊತ್ತಿರೋ ಪ್ರಕಾರ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರವಾಗಿ ನನಗೆ ಗೊತ್ತಿರುವಂತ ಪ್ರಕಾರ MLA ಅಂತ ಅರೆಸ್ಟ್ ಮಾಡಕ್ ಆಗಲ್ಲ. ಅವರಿಗೆ ಈ ಸತ್ಯಶೋಧನಾ ಸಮಿತಿ ಅವೆಲ್ಲ ಕೂಡ ನ್ಯಾಯ ಕೊಡಕ್ ಆಗಲ್ಲ. ಇವತ್ತು ಅವ್ರು ಹೇಳೋದೇನು, ನಾವು ಮಾಡಿದ್ದೆಲ್ಲ ಕೂಡ ತಪ್ಪು, ಅವ್ರು ಮಾಡಿದ್ದೆಲ್ಲ ರೈಟ್, ಅಷ್ಟೇ. ತಪ್ಪು ರೈಟ್ ಮಧ್ಯೆ ಈ ಸತ್ಯಶೋಧನಾ ಸಮಿತಿ ಏನು ಆಗೋದೇನಿಲ್ಲ. ಅದಕ್ಕೋಸ್ಕರ ಸಿಟ್ಟಿಂಗ್ ಜಡ್ಜ್ ಹತ್ರ ತನಿಖೆ ಆಗಬೇಕು, CBI ಕೊಡಬೇಕನ್ನಂತ ಒತ್ತಾಯದಿಂದ ನಾನು ಬಳ್ಳಾರಿಯಿಂದ ನಮ್ಮ ಪಾರ್ಟಿ ನಾಯಕರ ಅವಕಾಶ ಮಾಡಿಕೊಟ್ಟು ಬಳ್ಳಾರಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ದೊಣ್ಣೆಗಳು ಸಿಕ್ಕವು. ಈ ದೊಣ್ಣೆಗಳನ್ನು ಅವರು ಪೂರ್ವ ನಿಯೋಜಿತವಾಗಿ ಯಾಕೆ ಇಟ್ಕೊಂಡಿದ್ರು? ಯಾಕೆ ನಿಯೋಜಿತವಾಗಿರಿ? ಅವರು ಬಂದು ಅಲ್ಲೆಲ್ಲೋ ಮನೆ ಇದ್ದು ಇಲ್ಲಿ ಬಂದು ಕೃತ್ಯ ಮಾಡಿಸಿದಾರೆ. ವಾಲ್ಮೀಕಿ ವೃತ್ತಿ ಇದು ಕೂಡ ಒಂದು 1/2 ಕಿಲೋಮೀಟರ್ ಇದೆ. ಇಲ್ಲೆಲ್ಲ ಬಂದು ಬ್ಯಾನರ್ ಕಟ್ಟು ಜಗಳ ಮಾಡ್ಕೊಂತಾರಂದ್ರೆ ಪೆಟ್ರೋಲ್ ಬಾಂಬ್ ಹೆಂಗ್ ಸಿಕ್ಕಿದ್ದು? ಏನ್ ಪೆಟ್ರೋಲ್ ಬಾಂಬ್ ಹಂಗೆ ತಯಾರು ಮಾಡ್ತಾರ? ಹಂಗ ಅಲ್ಲಲ್ಲ. ಅದೆಲ್ಲ ಕೂಡ ಪ್ರೀ ಪ್ಲಾನ್ ಅಲ್ರಿ. ದೊಣ್ಣೆಗಳಂದ್ರೆ ಎಲ್ಲರ ಮನೆ ಹತ್ರ ಅಲ್ಲಿ ಅವರೆಲ್ಲ ಕೂಡ ಬ್ಯಾನರ್ಗಳೆಲ್ಲ ಮುರಿದಾಕಿದ್ರು. ಆ ದೊಣ್ಣೆಗಳೆಲ್ಲ ಇದ್ದು ಅವರೆಲ್ಲ ಕಟ್ಟಿಗಳೆಲ್ಲ ಬ್ಯಾನರ್ಗಳು ತೆಗೆದಾಗ ಅವೆಲ್ಲ ಪೊಲೀಸರು ಬ್ಯಾನರ್ಗಳೆಲ್ಲ ತೆಗೆದಂತ ಅಲ್ಲೇ ಬಿಸಾಕಿ ಹೋಗಿದಾರ. ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಅಂದ್ರೆ ಈ ಪಾದಯಾತ್ರೆ ಮುಖ್ಯ ಉದ್ದೇಶ ಏನಂತೀರಿ? ಉದ್ದೇಶ ಇಷ್ಟೇ, MLA ಅವರು ಅರೆಸ್ಟ್ ಮಾಡಬೇಕು, CBI ಕೊಡಬೇಕು, ಇಲ್ಲಿ ಸಿಟ್ಟಿಂಗ್ ಜಡ್ಜ್ ಜೊತೆ ಎಂಕ್ವೈರಿ ಮಾಡಿಸಬೇಕು. ಇಂತಿಷ್ಟು ಈ ಒಂದು ಮಾಜಿ ಸಚಿವರಾಗಿರತಕ್ಕಂತಹ ಶ್ರೀರಾಮುಲು ಅವರು ಈ ಘಟನೆಗೆ ಸಂಬಂಧಿಸಿದಂತೆ ಯಾರು ಘಟನೆಗೆ ಈ ಒಂದು ಕೃತ್ಯಕ್ಕೆ ಕಾರಣವಾಗಿದ್ದಾರೋ ಅವರ ತಲೆದಂಡೆ ಆಗಬೇಕು ಎನ್ನತಕ್ಕಂತಹ ಮಾತನ್ನು ಹೇಳುವುದರ ಮೂಲಕ ಎಲ್ಲೋ ಒಂದು ಕಡೆ ಈ ಘಟನೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಕಾರ್ಯಕ್ಕೆ ಮುಂದಾದರು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.